ನಮಸ್ಕಾರ. ನಾನು ನಿಮ್ಮ ಕವನ ಪ್ರಭು. ವೆಲ್ಕಮ್ ಬ್ಯಾಕ್ ಟು ಕವನ ಪ್ರಭುಸ್ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಲ್ಲಿ ನೀವು ಹೆಂಗೆ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಹೆಂಗೆ ನಮ್ದು ಮಸಲ್ ಮಾಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು, ಹೆಂಗೆ ಅದೇ ಮಸಲ್ ಮಾಸ್ನ ಮೇಂಟೈನ್ ಮಾಡ್ಕೊಂಡಿರೋದು ಅನ್ನೋದ್ರ ಬಗ್ಗೆನೇ ತಿಳ್ಕೊಬೋದು. ಸೊ ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂತ ಅಂದರೆ, ಸೊ ಯಾವಾಗಲೂ ಫೋಕಸ್ ಆನ್ ಮೋರ್ ಪ್ರೋಟೀನ್, ಮೋರ್ ಫೈಬರ್ ಆ್ಯಂಡ್ ಲೋ ಕ್ಯಾಲರಿ. ಅಂದರೆ ನಮ್ಮದು ಪ್ರೋಟೀನ್ ಇಂಟೇಕ್ ಜಾಸ್ತಿ ಇರಬೇಕು ಮತ್ತು ಫೈಬರ್ ಇಂಟೇಕ್ ಅಂತ ಅಂದರೆ ನಾರಿನ ಅಂಶನ ಚೆನ್ನಾಗಿ ಯೂಸ್ ಮಾಡಬೇಕು ಆ್ಯಂಡ್ ಲೋ ಕ್ಯಾಲರಿ ಇರಬೇಕು. ಸೊ ಪ್ರೋಟೀನ್ ಇಂಟೇಕ್ ಜಾಸ್ತಿ ಇರಬೇಕು ಅಂತ ಅಂದರೆ ಎಷ್ಟು ಪ್ರೋಟೀನ್ ತೊಗೊಳ್ಬೇಕು? ಸಾಮಾನ್ಯವಾಗಿ ನಿಮ್ಗೆ ಏನಾದ್ರು ಗೊತ್ತಿರ್ಬೋದಾ? ಸೊ ಎಷ್ಟು ಪ್ರೋಟೀನ್ ತೊಗೊಳ್ಬೇಕು ಅಂತ ಅಂದರೆ, ಈಗ ಪರ್ kg ಪರ್ ಗ್ರಾಮ್ ಅಷ್ಟು ಪ್ರೋಟೀನ್. ಫಾರ್ ಎಕ್ಸಾಂಪಲ್, ನೀವು ಒಂದು 50 kg ತೂಕ ಇದ್ದೀರಾ ಅಂತ ಅಂದರೆ 50 ಗ್ರಾಮ್ಸ್ ಪ್ರೋಟೀನ್ ನಿಮಗೆ ಪ್ರತಿನಿತ್ಯ ಬೇಕು. ಸೊ ಇವಾಗ ಒಂದು 60 kg ಇದ್ದೀರಾ ಅಂತಂದ್ರೆ 60 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಬೇಕು. ಒಂದು ಪ್ರೆಗ್ನೆಂಟ್ ಲೇಡಿಗೆ ಎಷ್ಟು ಪ್ರೋಟೀನ್ ಬೇಕು ಅಂತ ಅಂದ್ರೆ 1 kgಗೆ 1.5 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಬೇಕು. ಯಾಕೆಂದ್ರೆ ಒಳಗಡೆ ಮಗು ಬೆಳೀತಾ ಇರೋದ್ರಿಂದ ಅವರಿಗೆ ಒಂಚೂರು ಜಾಸ್ತಿ ಪ್ರೋಟೀನ್ ಬೇಕಾಗುತ್ತೆ. ಮತ್ತೆ ಇಫ್ ಅಥ್ಲೆಟ್ಸ್ ಇದ್ದೀರಾ ಅಥವಾ ಸ್ಪೋರ್ಟ್ಸ್ ಮ್ಯಾನ್ ನೀವಿದ್ದೀರಾ ಅಂತ ಅಂದ್ರೆ, ಸೊ ನೀವು 1 kg ತೂಕಕ್ಕೆ ನಿಮಗೆ 2 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು 50 kg ತೂಕ ಇದ್ದೀರಾ ಅಂದ್ರೆ ನಿಮಗೆ 100 ಗ್ರಾಮ್ಸ್ ಆಫ್ ಪ್ರೋಟೀನ್ ಬೇಕು. ಯಾಕೆ? ನೀವು ಜಾಸ್ತಿ ಕ್ಯಾಲರಿ ಬರ್ನ್ ಮಾಡ್ತಾ ಇರ್ತೀರಾ, ಮತ್ತೆ ಜಾಸ್ತಿ ಸ್ವೆಟ್ ಆಗ್ತಾ ಇರ್ತೀರಾ ಅಂಡ್ ಜಾಸ್ತಿ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ಸೊ ನಿಮಗೆ ಜಾಸ್ತಿ ಪ್ರೋಟೀನ್ಸ್ ಬೇಕಾಗತ್ತೆ. ಇದ್ರೆ ಈ ಪ್ರೋಟೀನ್ಸ್ ಎಲ್ಲ ಯಾವ್ದ್ರಲ್ಲಿ ಸಿಗತ್ತೆ? ಮೊಟ್ಟೆಗಳಲ್ಲಿ ಸಿಗತ್ತೆ, ಅಥವಾ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳಲ್ಲಿ ಸಿಗತ್ತೆ, ಬೇಳೆ ಕಾಳುಗಳಲ್ಲಿ ಸಿಗತ್ತೆ. ಸೊ ಹಿಂಗೆ ಸಾಕಷ್ಟು ಪ್ರೋಟೀನ್ಸ್ ಎಲ್ಲ ಎಲ್ಲದರಲ್ಲೂ ಸಿಗತ್ತೆ. ಸೊ ಅದನ್ನ ಚೆಕ್ ಮಾಡಿ ನಿಮ್ಗೆ ನೀವು ಎಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ಸ್ ಬೇಕು ಅದನ್ನ ನೀವು ತಗೊಳ್ಬೇಕಾಗತ್ತೆ. ಥರ್ಡ್ ಪಾಯಿಂಟ್ ಏನು ಅಂತ ಅಂದರೆ, ನಮಗೆ ಪ್ರತಿನಿತ್ಯ ನಮ್ಮ ಬಾಡಿಗೆ 25 ಗ್ರಾಮ್ಸ್ ಅಷ್ಟು ಫೈಬರ್ನ ನಾವು ಕೊಡಬೇಕು. ಫೈಬರ್ ಅಂದರೆ ಏನು? ನಾರಿನ ಅಂಶ ಕೊಡಬೇಕು. ಅಂದರೆ ನೀರು ಮತ್ತು ನಾರು ಚೆನ್ನಾಗಿದ್ರೆ ನಮಗೆ ಬೇರ್ ಬರಲ್ವಂತೆ. ಹಾಗೇನೆ ಅಂದರೆ ನಾರಿನ ಅಂಶ ಎಲ್ಲೆಲ್ಲಿ ಸಿಗತ್ತೆ ಹಂಗಂದ್ರೆ ತರಕಾರಿಗಳಲ್ಲಿ ಸಿಗತ್ತೆ, ಹಣ್ಣುಗಳಲ್ಲಿ ಸಿಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ಆರೆಂಜ್ ಫ್ರೂಟ್ ಅಂತ ತಗೊಳ್ಳೋಣ. ಆರೆಂಜ್ ಫ್ರೂಟನ್ನ ನಾವು ಆಸ್ ಇಟ್ ಈಸ್ ತಿಂದರೆ ಅದರಲ್ಲಿ ನಮಗೆ 4 ಗ್ರಾಮ್ ಅಷ್ಟು ಫೈಬರ್ ಸಿಗುತ್ತೆ. ಅದೇ ನಾವು ಆರೆಂಜ್ ಫ್ರೂಟನ್ನ ಎಲ್ಲ ಬಿಡಿಸ್ಬಿಟ್ಟು ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆ 4 ಗ್ರಾಮ್ ಫೈಬರ್ ಏನಿರುತ್ತೆ ಅದು ನಮಗೆ ಸಿಗಲ್ಲ. ಹಾಗೇನೆ ನಾವು ಎಲ್ಲಾನು ಹಾಗೆ ತಿನ್ನೋದ್ರಿಂದ, ಅಥವಾ ಫ್ರೂಟ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು, ರಾ ತಿನ್ನೋದ್ರಿಂದ ನಮಗೆ ಆ 25 ಗ್ರಾಮ್ಸ್ ಆಫ್ ಫೈಬರ್ಸ್ ಏನು ನಾವು ಫುಲ್ಫಿಲ್ ಮಾಡಬೇಕು ಒಂದಿನಕ್ಕೆ, ಅದು ಕಂಪ್ಲೀಟ್ ಆಗಿ ಆಗತ್ತೆ. ಫೋರ್ತ್ ಪಾಯಿಂಟ್ ಏನು ಅಂತ ಅಂದರೆ, ನಾವು ಯಾವಾಗ್ಲೂ ಕ್ಯಾಲರಿ ಇಂಟೇಕನ್ನು ಕಮ್ಮಿ ಮಾಡಬೇಕು ಮತ್ತು ಬರ್ನಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಬಾಡಿಗೆ ಲೇಡೀಸ್ ಅಂತ ಅಂದರೆ ಸಾಮಾನ್ಯವಾಗಿ ಒಂದು 1000ರಿಂದ 1200 ನಮ್ಮದು ಬರ್ನಿಂಗ್ ಕೆಪಾಸಿಟಿ ಇರುತ್ತೆ. ಅದೇ ಗಂಡಸರಾದರೆ 1500ರಿಂದ 1800 ಬರ್ನಿಂಗ್ ಕೆಪಾಸಿಟಿ ಇರುತ್ತೆ. ನಾವೇನು ಮಾಡ್ತೀವಿ, ನಮ್ಮದು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂತ ಅಂದ್ಕೊಂಡು ನಮ್ಮದು ಕ್ಯಾಲರಿ ಇಂಟೇಕನ್ನು ಜಾಸ್ತಿ ಮಾಡ್ತೀವಿ. ಸಾಮಾನ್ಯವಾಗಿ ಬೆಳಗ್ಗೆ ತಿಂಡಿ ಅಂದರೆ ಒಂದು 600ರಿಂದ 700 ಕ್ಯಾಲರಿ ಇರುತ್ತೆ. ಮಧ್ಯಾಹ್ನ ಊಟ ಅಂದರೆ 1000ರಿಂದ 1200 ಇರುತ್ತೆ. ಮತ್ತೆ ರಾತ್ರಿ ಊಟ ಅಂದರೆ ಮತ್ತೆ 1000ದಿಂದ 1200, ಹತ್ತತ್ರ ಒಂದು 2ರಿಂದ 3000 ಕ್ಯಾಲರಿ ಇಂಟೇಕ್ ಮಾಡ್ತೀವಿ. ಆದರೆ ನಮ್ಮದು ಬರ್ನಿಂಗ್ ಕೆಪಾಸಿಟಿ ಎಷ್ಟಿದೆ? 1200 ಇದೆ. ಅದೆಲ್ಲ ಉಳಿದಿದ್ದು ಎಕ್ಸ್ಟ್ರಾ ಏನಾಗುತ್ತೆ, ನಮ್ಮ ಬಾಡಿ ಒಳಗೆ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅದೇ ನಾವು ಕಮ್ಮಿ ಕ್ಯಾಲರಿ ತಿನ್ನೋದ್ರಿಂದ ನಮ್ಮದು ಬರ್ನಿಂಗ್ ಕೆಪಾಸಿಟಿನೂ ಚೆನ್ನಾಗಿರೋದ್ರಿಂದ, ಅದು ಮ್ಯಾನೇಜ್ ಆಗೋದ್ರಿಂದ ನಮ್ಮದು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಂಗಂತ ಹೇಳಿ ಲೋ ಕ್ಯಾಲರಿ ತಿನ್ನಬೇಕು ಅಂತ ಹೇಳಿ ಊಟ ಬಿಡೋದು, ಅಥವಾ ಏನೇನೋ ಎಕ್ಸ್ಟ್ರಾ ಚಪಾತಿ ತಿನ್ನೋದು, ಅಥವಾ ಜೇನುತುಪ್ಪ, ಲಿಂಬೆಹಣ್ಣು ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ನಮಗೆ ವೆಯ್ಟ್ ಲಾಸ್ ಕರೆಕ್ಟಾಗಿ ಆಗಲ್ಲ. ಆ ಟೈಮಲ್ಲಿ ನಾವೇನು ಮಾಡಬೇಕು, ಹೈ ನ್ಯೂಟ್ರಿಷನ್ ಕೊಡಬೇಕು, ಲೋ ಕ್ಯಾಲರಿ ಇರೋದನ್ನ ನೋಡ್ಕೊಂಡು ಕಂಪೇರ್ ಮಾಡ್ಕೊಂಡು ಸೊ ಇದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಫಿಫ್ತ್ ಪಾಯಿಂಟ್ ಏನು ಅಂತ ಅಂದರೆ, ನಮ್ಮ ಬಾಡಿಗೆ ನಾವು ಪ್ರತಿನಿತ್ಯ ಆಲ್ಕಲೈನ್ ಫುಡ್ಡನ್ನು ಕೊಡಬೇಕು. ಆಲ್ಕಲೈನ್ ಫುಡ್ ಅಂದರೆ ಏನು? ಈ ತರಕಾರಿ ಅಥವಾ ಈ ಬೇಳೆಕಾಳುಗಳು ಅಥವಾ ಹಣ್ಣುಗಳು ಇದನ್ನು ಕೊಡಬೇಕು. ಯಾವುದಕ್ಕಿಂತ? ಆಸಿಡಿಕ್ ಫುಡ್ಗಿಂತ ಆಲ್ಕಲೈನ್ ಫುಡ್ ಜಾಸ್ತಿ ಕೊಡಬೇಕು. ಆಸಿಡಿಕ್ ಫುಡ್ ಅಂದರೆ ಏನು? ನಮ್ಮ ಬಾಡಿ ಒಳಗೆ ಅದು ಹಾಕಿದ ತಕ್ಷಣ ಆಸಿಡ್ ಆಗಿ ಕನ್ವರ್ಟ್ ಆಗತ್ತಲ್ವಾ? ಸೊ ಆ ಥರ ಫುಡ್. ಫಾರ್ ಎಕ್ಸಾಂಪಲ್, ಪಿಜ್ಜಾ, ಬರ್ಗರ್ ಅಥವಾ ಪ್ಯಾಕ್ಡ್ ಐಟಮ್ಸು ಅಥವಾ ಜ್ಯೂಸು ಈ ಥರದ್ದೆಲ್ಲ ಕೊಟ್ಟಾಗ ನಮ್ಮ ಬಾಡಿ ಒಳಗೆ ಅದು ಆಸಿಡ್ ಅಂದರೆ ಕ್ಲೀನಾಗಿ ಡೈಜೆಷನ್ ಆಗಲ್ಲ. ಸೊ ಈ ಥರದ್ದು ಫುಡ್ಗಿಂತ ನಾವು ಆಲ್ಕಲೈನ್ ಫುಡ್, ಚೆನ್ನಾಗಿ ಡೈಜೆಷನ್ ಆಗೋ ಫುಡ್ಡನ್ನು ಕೊಡಬೇಕು. ಆವಾಗ ಮಾತ್ರ ನಾವು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗ್ಬೋದು. ಮತ್ತು ಯಾವಾಗ ನಮ್ಮದು ಪ್ರೋಟೀನ್ ರಿಚ್, ಫೈಬರ್ ರಿಚ್ ಫುಡ್ಡನ್ನು ಕೊಡ್ತೀವಿ ಅವಾಗ ನಮ್ಮದು ಮಸಲ್ ಮಾಸ್ ಕೂಡ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸಿಕ್ಸ್ತ್ ಪಾಯಿಂಟ್ ಏನು ಅಂತ ಅಂದರೆ, ನಮ್ಮ ಬಾಡಿಗೆ ನಾವು ಪ್ರತಿನಿತ್ಯ ಒಮೆಗಾ 3
ಫ್ಯಾಟನ್ನು ಕೊಡಬೇಕು. omega-6 ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ ಕೊಡೋದಕ್ಕಿಂತ omega-3 ಫ್ಯಾಟನ್ನು ಕೊಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. omega-3 ಫ್ಯಾಟ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ ಈಗ ಫಿಶ್ ಆಯಿಲಿಂದ ಸಿಗುತ್ತೆ ಅಥವಾ ಕೆಲವೊಂದು ಸಪ್ಲಿಮೆಂಟ್ಸ್ಗಳಿಂದ ಎಲ್ಲ ಸಿಗುತ್ತೆ. 7th ಪಾಯಿಂಟ್ ಏನು ಅಂತ ಅಂದರೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ವಿಟಮಿನ್ಸು, ಮಿನರಲ್ಸು, ಫೈಬರು, ಹರ್ಬ್ಸು, ಕಾರ್ಬೋಹೈಡ್ರೇಟ್ಸು, ಗುಡ್ ಫ್ಯಾಟು ಪ್ರತಿನಿತ್ಯ ನಾವು ಎಷ್ಟು ಸಫಿಷಿಯೆಂಟ್ ಆಗಿ ಕೊಡಬೇಕು, ಕಂಪ್ಲೀಟ್ ಆಗಿ ಕೊಡಬೇಕಾಗತ್ತೆ. ಮತ್ತು 8th ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ತಾರಲ್ಲ, ಹಾಗೆ ಪ್ರತಿನಿತ್ಯ ನಾವು 5 ಪಿಲ್ಲರ್ಸನ್ನು ಫಾಲೋ ಮಾಡಬೇಕು. 5 ಪಿಲ್ಲರ್ಸ್ ಅಂದರೆ ಏನು, ಇದ್ರ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ನಾನು ಹೇಳಿದ್ದೀನಿ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಎಷ್ಟೊಂದು ಜನಕ್ಕೆ ಇವಾಗ ಅನ್ನಿಸ್ತಾ ಇರುತ್ತೆ, ಯಪ್ಪ ಹೆಂಗೆ ಪ್ರೋಟೀನನ್ನು ಫುಲ್ಫಿಲ್ ಮಾಡೋದು, ಹೆಂಗೆ ವಿಟಮಿನ್ಸ್ ಮಿನರಲ್ಸ್ನ ಫುಲ್ಫಿಲ್ ಮಾಡೋದು, ಹೆಂಗೆ ಫೈಬರ್ಸ್ನ ಫುಲ್ಫಿಲ್ ಮಾಡೋದು ಅಂತ. ಸೊ ಬಟ್ ಆದರೆ ನಾನು ನನ್ನ ಬಾಡಿಗೆ ಪ್ರತಿನಿತ್ಯ ಇದನ್ನೆಲ್ಲ ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು ಅಂತ ಅಂದರೆ ಇದು ನಂದು ಇನ್ಸ್ಟಾಗ್ರಾಮ್ ಪೇಜ್. ಇದರಲ್ಲಿ ನೀವು ನನಗೆ DM ಮಾಡಿದ್ರೆ ನಾನು ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ನ ಹೇಳ್ತೀನಿ. ಆ್ಯಂಡ್ ಆನ್ಲೈನಲ್ಲಿ ಕ್ಲಾಸಸ್ ಕೂಡ ತಗೊಳ್ತೀನಿ ನಾನು ಇದ್ರ ಬಗ್ಗೆ. ಸೊ ಅದರಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.